ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಸಾಲ ಮೆಂತೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ ಚಪಾತಿ. ಗೋಧಿ ಹಿಟ್ಟು 2 ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, ಬೇಸನ್. ಟೇಸ್ಟು ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಬಳಸೋದ್ರಿಂದ. ಮಸಾಲೆಗೆ ಏನೇನು ಬೇಕು ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, 2 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚಿನಷ್ಟು ಶುಂಠಿನ ತರಿಯಾಗಿ ಕುಟ್ಕೊಂಡಿರೋದು, ಅರ್ಧ ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಅಜವಾಯಿನ್. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ನೀರೆಲ್ಲ ಆರಿಸ್ಕೊಂಡು ಇಟ್ಕೊಂಡಿರೋದು. ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ನೀರು ಆರಿತ್ತು ಅಂದರೆ ಕಹಿ ಆಗಲ್ಲ. ಮಕ್ಕಳು ನೀವು ಲಂಚ್ ಬಾಕ್ಸಿಗೂ ಇದನ್ನು ಮಾಡಿ ಹಾಕ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಇರೋದ್ರಿಂದ. ತುಪ್ಪ ಸವರಿ ತಿನ್ಬೋದು. ಇದಕ್ಕೆ ಬೇರೆ ಏನು ಚಟ್ನಿದು ಬೇಕನ್ಸಲ್ಲ. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಮಸಾಲ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಸಂಜೆವರೆಗೂ ಇಟ್ಟರು ಚಪಾತಿ ಹಾರ್ಡ್ ಆಗಲ್ಲ, ಮೃದುವಾಗೇ ಇರುತ್ತೆ. ಒಂದು 3-4 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿರೋದು. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದು 20 ನಿಮಿಷ ನೆನೆ ಹಾಕ್ಬಿಡೋಣ. ತಟ್ಟೆ ಮುಚ್ಚಿ 20 ನಿಮಿಷ ನೆನೆ ಹಾಕ್ಬಿಡೋಣ. 20 ನಿಮಿಷ ನೆನೆ ಹೋಗ್ಬಿಟ್ಟಿತ್ತು, ಚೆನ್ನಾಗಿ ನೆಂದಿದೆ. ಸೈಜು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಂಡಿರೋದು. ಈಗ ಮಸಾಲೆ ಚಪಾತಿ ಉತ್ಕೊಳ್ಳೋಣ. ಒಣ ಹಿಟ್ಟಲ್ಲಿ ಸ್ವಲ್ಪ ಈ ಹಿಟ್ಟು ಹೆಚ್ಕೊಳ್ಳೋಣ. ನಿಧಾನಕ್ಕೆ ಅಂಚಲ್ಲಿ ಲಟ್ಟಿಸ್ತಾ ಹೋಗೋಣ. ನೀವು ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಲಟ್ಟಿಸ್ಕೋಬೋದು. ಈಗ ಬೇಯಿಸ್ಕೊಳ್ಳೋಣ. ಹಂಚು ಕಾಯ್ದಿದೆ. ಈಗ ಮಸಾಲ ಚಪಾತಿ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡೆ ಒಂದು ಸೈಡು ಬೇಯಿಸ್ಕೊಳ್ಳೋಣ. ಹಂಚು ಚೆನ್ನಾಗಿ ಕಾಯ್ತು ಅಂದರೆ ಲೋ ಫ್ಲೇಮ್ ಇಟ್ಕೋಬೇಕು. ತಿರುಗಿಸಿ ಹಾಕ್ಕೊಳ್ಳೋಣ. ಈಗ ತಿರುಗಿಸಿ ಹಾಕಿದ್ಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ.
1 ನಿಮಿಷ ಆದಮೇಲೆ ಈಗ ಅಂಚೆಲ್ಲ ನಿಧಾನಕ್ಕೆ ಒತ್ಕೊಂಡೆ ಬೇಯಿಸ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಹಾಕುವಾಗ ಸ್ವಲ್ಪ ಫ್ಲೇಮು ಲೋ ಇಟ್ಕೊಳ್ಳೋಣ. ಅಂಚೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಸೌರವ್ರಿಗೆ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ. ಎರಡು ಸೈಡು ಚೆನ್ನಾಗಿ ಬೆಂದಿರೋದು ತೆಕ್ಕೊಳ್ಳೋಣ. ನೋಡಿ, ಎಲ್ಲ ಮಸಾಲೆ ಚಪಾತಿ ಮಾಡಿ ಇಟ್ಕೊಂಡಿರೋದು. ಮೆಂತ್ಯ ಮಸಾಲ ಚಪಾತಿ ರೆಡಿಯಾಗಿದೆ. ನೀವು ಇದಕ್ಕೆ ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಪುದೀನ ಚಟ್ನಿ ಇಲ್ಲದೆ ಸಾಸ್ ಕೂಡ ಬಳಸ್ಕೊಳ್ಬೋದು. ನೀವು ಇದನ್ನು ಪಲ್ಯ ಜೊತೆಗೂ ಬಳಸ್ಕೊಬೋದು. ಚಟ್ನಿ ಪುಡಿ ಯೂಸ್ ಮಾಡ್ಬೋದು. ನೀವು ಹಾಗೆ ಬೇಕಾದರೆ ತುಪ್ಪ ಸೌತ್ಕೊಂಡು ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.